Next we shall see what is the meaning of capital. Capital is the amount invested by the proprietor or the owner into the business. ಸಂಸ್ಥೆಯ ಒಡೆಯ, ಸಂಸ್ಥೆಯ ಓನರ್ ಅಥವಾ ಪ್ರೊಪ್ರೈಟರ್ ವ್ಯಾಪಾರದಲ್ಲಿ ಏನನ್ನೆಲ್ಲ ತೊಡಗಿಸ್ತಾನೆ ಅದೆಲ್ಲವನ್ನು ಕೂಡ ನಾವು ಕ್ಯಾಪಿಟಲ್ ಅಥವಾ ಬಂಡವಾಳ ಅಂತ ಹೇಳಿ ಕರಿತೇವೆ. ಒಂದು ವೇಳೆ ಆತ ಏನನ್ನಾದರೂ ಬಿಸ್ನೆಸ್ನಿಂದ ತನ್ನ ಸ್ವಂತ ಉಪಯೋಗಕ್ಕೆ ಏನಾದರೂ ತೆಗೆದ್ರೆ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಹೇಳಿ ಕರೀತೇವೆ. ಡ್ರಾಯಿಂಗ್ಸ್ ಆರ್ ದ ಅಮೌಂಟ್ ವಿತ್ಡ್ರಾನ್ ಬೈ ದ ಪ್ರೊಪ್ರೈಟರ್ ಫಾರ್ ಹಿಸ್ ಪರ್ಸನಲ್ ಯೂಸ್. It may be cash or it may be goods. So, any goods or cash withdrawn by the proprietor for his personal use, then it is called drawings. Capital ಅಂದ್ರೆ ಏನು? ಒಬ್ಬ ಪ್ರೊಪ್ರೈಟರ್ ತಾನು ವ್ಯಾಪಾರದಲ್ಲಿ ಏನನ್ನೆಲ್ಲ ತೊಡಗಿಸ್ತಾನೆ, ಹಣ ತೊಡಗಿಸಬಹುದು, ಬಿಲ್ಡಿಂಗ್ ಅವನದ್ದಿರಬಹುದು, ಮೆಷಿನ್ ಅವನದ್ದಿರಬಹುದು, ಆತನಲ್ಲಿ ಕೆಲವು ಸ್ಟಾಕ್ ಇದ್ದರೆ ಅವೆಲ್ಲವನ್ನು ಆತ ವ್ಯಾಪಾರದಲ್ಲಿ ಏನು ತೊಡಗಿಸ್ಕೊಳ್ತಾನೋ ಅವೆಲ್ಲವನ್ನು ಕೂಡ ನಾವು ಕ್ಯಾಪಿಟಲ್ ಅಂತ ಹೇಳಿ ಪರಿಗಣಿಸ್ತೇವೆ. ಒಂದು ವೇಳೆ ಆತನಿಗೆ ಬಿಸ್ನೆಸ್ ಮಾಡಲಿಕ್ಕಾಗಿ ಆತನಲ್ಲಿರುವಂತಹ ಫಂಡ್ ಸಾಕಾಗದೇ ಇದ್ದರೆ, ಫಾರ್ ಎಕ್ಸಾಂಪಲ್ ನಾನು ಈ ಹಿಂದೆ ಹೇಳಿದ ಎಕ್ಸಾಂಪಲ್ನ ಪ್ರಕಾರ ದೀಪಕ್ ಸ್ಟಾರ್ಟ್ಸ್ ಎ ಬಿಸ್ನೆಸ್. ದೀಪಕ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅವನಲ್ಲಿ 10 ಲಕ್ಷ ರೂಪಾಯಿ ಇತ್ತು. ಆತ ಅದರಲ್ಲಿ 1 ಲಕ್ಷ ರೂಪಾಯಿಯನ್ನು ಹಾಕಿ ಬಿಸ್ನೆಸ್ ಪ್ರಾರಂಭ ಮಾಡ್ತಾನೆ. ಸೊ ಈ 1 ಲಕ್ಷ ರೂಪಾಯಿ ಬಿಸ್ನೆಸ್ಸಿಗೆ ಸಾಕಾಗೋದಿಲ್ಲ. ಆತ ಬಿಸ್ನೆಸ್ನಲ್ಲಿ ತೊಡಗಿಸಿದ್ದು 1 ಲಕ್ಷ ಮಾತ್ರ. ಆತನಿಗೆ ಇನ್ನೂ 50,000 ರೂಪಾಯಿ ಬೇಕಾಗ್ತದೆ. ಆಗ ಆತ ಏನು ಮಾಡ್ಬೋದು? ಆತ ಬ್ಯಾಂಕ್ಗಳಿಂದ ಸಾಲ ಪಡಿಬಹುದು, ಸ್ನೇಹಿತರಿಂದ ಸಾಲ ತಗೊಳ್ಬಹುದು, ಬೇರೆ ಬೇರೆ ಮೂಲಗಳಿಂದ ಆತ ಹಣವನ್ನು ಒಟ್ಟು ಸೇರಿಸಲಿಕ್ಕೆ ಪ್ರಾರಂಭಿಸಬಹುದು. ಸೊ ದೀಪಕ್ ತಾನು ಹಾಕಿದ ಮೊತ್ತ ಅಲ್ಲದೆ, ತಾನು ಇನ್ವೆಸ್ಟ್ ಮಾಡಿದ ಮೊತ್ತ ಅಲ್ಲದೆ ಬೇರೆ ಏನನ್ನೆಲ್ಲ ಬಿಸ್ನೆಸ್ಸಿಗೆ ಹಾಕಿರ್ತಾನೆ, ಹೊರಗಡೆಯಿಂದ ಏನನ್ನೆಲ್ಲ ಪಡ್ಕೊಳ್ತಾನೆ, ಅವೆಲ್ಲವನ್ನು ಕೂಡ ನಾವು ಲಯಬಿಲಿಟಿ ಅಂತ ಹೇಳಿ ಕರಿಬೋದು. ಸೊ ಒಂದು ಬಿಸ್ನೆಸ್ನಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ಅಸೆಟ್ಸ್ಗಳಿಗೆ ಮೂಲ ಯಾವುದು? ಎಲ್ಲ ಅಸೆಟ್ಸ್ಗಳಿಗೆ ಮೂಲ ಕ್ಯಾಪಿಟಲ್ ಅಥವಾ ಬಂಡವಾಳ, ಮತ್ತು ಹೊರಗಡೆಯಿಂದ ನಾವು ಏನನ್ನೆಲ್ಲ ಬೇರೆ ಬೇರೆ ಮೂಲಗಳಿಂದ ಪಡ್ಕೊಳ್ತೇವೆ ಲಯಬಿಲಿಟಿ, ಅವೆಲ್ಲವೂ ಸೇರಿದರೆ ನಮ್ಮಲ್ಲಿರುವಂತಹ ಒಟ್ಟು ಸ್ವತ್ತುಗಳಿಗೆ ಸಮ ಆಗಿರ್ತದೆ. ದ ನೆಕ್ಸ್ಟ್ ಟರ್ಮ್ ವಿ ಯೂಸ್ ಇನ್ ಅಕೌಂಟಿಂಗ್ ಈಸ್ ರೆವೆನ್ಯೂ. ವಾಟ್ ಈಸ್ ದ ರೆವೆನ್ಯೂ? ರೆವೆನ್ಯೂ ಈಸ್ ದ ಗ್ರಾಸ್ ಇನ್ಫ್ಲೋ ಆಫ್ ಕ್ಯಾಶ್. ನಮಗೆ ಏನೇನೆಲ್ಲ ಹಣ ನಮಗೆ ಬರ್ತದೋ ಅವೆಲ್ಲವನ್ನು ಕೂಡ ನಾವು ರೆವೆನ್ಯೂ ಅಂತ ಕರಿಬಹುದು. ರೆವೆನ್ಯೂ ಈಸ್ ದ ಗ್ರಾಸ್ ಇನ್ಫ್ಲೋ ಆಫ್ ಕ್ಯಾಶ್, ರಿಸೀವೇಬಲ್ಸ್ ಆರ್ ಅದರ್ ಕನ್ಸಿಡರೇಷನ್ ಅರೈಸಿಂಗ್ ಇನ್ ದ ಕೋರ್ಸ್ ಆಫ್ ordinary activities of the enterprise from the sale of goods or from rendering services. ಸೇವೆಯನ್ನು ಸಲ್ಲಿಸುವುದರ ಮೂಲಕ, ವಸ್ತುವನ್ನು ಮಾರಾಟ ಮಾಡೋದರ ಮೂಲಕ ನಮಗೆ ಏನೇನೆಲ್ಲ ಹಣ ಅಥವಾ ಹಣದ ರೂಪದ ಈ ವಸ್ತುಗಳು ನಮಗೆ ಬರ್ತವೋ ಅವೆಲ್ಲವನ್ನು ಕೂಡ ನಾವು ರೆವೆನ್ಯೂ ಅಂತ ಹೇಳಿ ಪರಿಗಣಿಸಬಹುದು. ಅಲ್ಲಿ ಇನ್ನೂ ಒಂದು ಶಬ್ದವನ್ನು ನಾವು ಉಪಯೋಗಿಸ್ತೇವೆ, ಇನ್ಕಮ್. ಏನು ಇನ್ಕಮ್ ಅಂತ ಹೇಳಿದರೆ, ಇನ್ಕಮ್ ಅಂದರೆ ನಮಗೆ ಬರುವಂತಹ ಒಟ್ಟು ಆದಾಯ. ರೆವೆನ್ಯೂ ಬೇರೆ, ಇನ್ಕಮ್ ಬೇರೆ. ಇನ್ಕಮ್ ಅಂದ್ರೆ ಏನು? ಇನ್ಕಮ್ ಈಸ್ ದ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ಅನ್ ಅಕೌಂಟಿಂಗ್ ಪೀರಿಯಡ್. ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಾವು ಏನೆಲ್ಲ ಪ್ರಾಫಿಟ್ ಗಳಿಸ್ತೇವೋ ಅದನ್ನು ನಾವು ಇನ್ಕಮ್ ಅಂತ ಹೇಳಿ ಪರಿಗಣಿಸಬಹುದು. ಸೊ ಇನ್ಕಮ್ ಈಸ್ ದ ಪ್ರಾಫಿಟ್ ಅರ್ನ್ಡ್ ಬೈ ಅನ್ ಎಂಟರ್ಪ್ರೈಸ್ ಇನ್ ಅನ್ ಅಕೌಂಟಿಂಗ್ ಪೀರಿಯಡ್. So it can be expressed in other way like revenue minus expense is equal to income. If the revenue is 25,000 rupees by selling a goods, the cost of the goods or the amount spent to acquire that goods is some 20,000 rupees. You can call 5,000 as income. So revenue and income, they are not one and the same. Revenue means whatever the gross amount received, that should be considered as revenue.
And once you deduct the expenses from the revenue, the balance amount should be considered as income. Then what is the difference between income and profit? Income is used in broader term. Profit means it is an amount received from the operating activity. Anything received other than from the operating activity, they can also be considered as income. So, income includes profit. Then we use the word called gain. What is gain? Gain is also like an income or profit, but why do we use the word gain? Gain is the increase in owner's equity or owner's property from something other than the operating activity. When you sell a machinery and if you get some profit, then that should be considered as gain. When you sell a goods, you purchase the goods and sell the goods, and if you receive some profit, it is not a gain. Then we come across a word called loss. What is a loss? It is the expenses over and above the revenue is called loss. You spend some money for which you do not get any benefit, then also it can be considered as loss. Then we come across a word called discount. What is a discount? Discount is the reduction in the price of the goods or from the amount to be paid to a customer by the enterprise. So it is the amount or reduction in the price of goods. ಒಂದು ವಸ್ತುವಿನ ಬೆಲೆಯಲ್ಲಿ ಏನಾದರೂ ಕಡಿತ ಮಾಡಿದರೆ ಅದನ್ನು ನಾವು ಡಿಸ್ಕೌಂಟ್ ಅಂತ ಕರಿಬಹುದು. ಅದೇ ರೀತಿ ಯಾವುದಾದರೂ ಅಮೌಂಟನ್ನು ಪೇಮೆಂಟ್ ಮಾಡುವಾಗ ಅಲ್ಲಿ ಕಡಿತ ಮಾಡಿದರೂ ಕೂಡ ನಾವು ಅದನ್ನು ಡಿಸ್ಕೌಂಟ್ ಅಂತ ಹೇಳಿ ಕರಿಬಹುದು. ಇದರಲ್ಲಿ ಎರಡು ವಿಧ, ಒಂದು ಟ್ರೇಡ್ ಡಿಸ್ಕೌಂಟ್, ಇನ್ನೊಂದು ಕ್ಯಾಶ್ ಡಿಸ್ಕೌಂಟ್. Trade discount is the discount allowed by the seller when the goods are purchased in a large quantity. ಯಾವಾಗ ಸರಕುಗಳನ್ನು ಹೆಚ್ಚು ಕ್ವಾಂಟಿಟಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಾರೋ ಆಗ ಕೊಡುವಂತಹ ಡಿಸ್ಕೌಂಟ್, ಅದನ್ನು ನಾವು ಟ್ರೇಡ್ ಡಿಸ್ಕೌಂಟ್ ಅಂತೇಳಿ ಹೇಳ್ತೇವೆ. ನೀವು ಸೋಪುಗಳನ್ನು ಮಾರಾಟ ಮಾಡುವಾಗ 1 ಡಜನ್ ಅಥವಾ 12 ತಗೊಂಡ್ರೆ ಒಂದು ನೀವು ಹೆಚ್ಚುವರಿಯಾಗಿ ಏನು ಕೊಡ್ತೀರೋ, ಅಥವಾ 12 ತಗೊಂಡಾಗ ನಾವು ಅವರಿಗೆ 12ರ ಬೆಲೆ, ಒಂದು ಸೋಪಿಗೆ 10 ರೂಪಾಯಿ ಇದ್ದರೆ 12ಕ್ಕೆ 120 ರೂಪಾಯಿ ಕೊಡಬೇಕು. ಅದರ ಬದಲು ನಿಮಗೆ ಅದನ್ನು 110 ರೂಪಾಯಿ ಕೊಟ್ಟರೆ ಅಲ್ಲಿ ಸಿಗುವಂತಹ 10 ರೂಪಾಯಿ ಡಿಸ್ಕೌಂಟ್ ಇದೆಯಲ್ಲ, ಅದನ್ನು ನಾವು ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳಿ ಪರಿಗಣಿಸಬಹುದು. ಏನು ಕ್ಯಾಶ್ ಡಿಸ್ಕೌಂಟ್ ಅಂದರೆ ಇಟ್ ಈಸ್ ದ ಡಿಸ್ಕೌಂಟ್ ಅಲೌಡ್ ಫಾರ್ ಟೈಮ್ಲಿ ಪೇಮೆಂಟ್ ಆಫ್ ಡ್ಯೂ ಅಮೌಂಟ್. ಸಾಲದಲ್ಲಿ ವಸ್ತುವನ್ನು ಕೊಟ್ಟಿರ್ತೇವೆ, ಕೊಟ್ಟಂತಹ ಸಾಲ ಅದು ಬೇಗನೆ ಸಮಯಕ್ಕೆ ಸರಿಯಾಗಿ ಬರಲಿ ಅಂತ ಹೇಳಿ ಬೇಗನೆ ಹಣವನ್ನು ಸಾಲಗಾರ ನಮಗೆ ವಾಪಸ್ ಕೊಟ್ಟಾಗ ಅವನಿಗೆ ನಾವು ಕೊಡುವಂತಹ ಡಿಸ್ಕೌಂಟ್ ಇದೆಯಲ್ಲ, ಅದನ್ನು ನಾವು ಕ್ಯಾಶ್ ಡಿಸ್ಕೌಂಟ್ ಅಂತೇಳಿ ಹೇಳ್ತೇವೆ. ಸೊ ಎರಡೂ ವಿಧದಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾದ್ದು, ಟ್ರೇಡ್ ಡಿಸ್ಕೌಂಟ್ ಇದು ಕ್ವಾಂಟಿಟಿಯನ್ನು ಆಧರಿಸಿರ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳು ಸೇಲ್ ಆಗಲಿ, 5 ತಗೊಳ್ಳುವವ 10 ತಗೊಳ್ಳಿ, 20 ತಗೊಳ್ಳಿ, ಈ ರೀತಿಯಾಗಿ ಸೇಲ್ಸಿನ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕಾಗಿ ನೀವು ಏನು ಡಿಸ್ಕೌಂಟ್ ಕೊಡ್ತೀರೋ ಅದು ಟ್ರೇಡ್ ಡಿಸ್ಕೌಂಟ್. ಕೊಟ್ಟಂತಹ ಸಾಲ ಬೇಗನೆ ವಾಪಸ್ ಬರಲಿ ಅಂತ ಹೇಳಿ ಬೇಗನೆ ಕೊಟ್ಟವರಿಗೆ ನೀವು ಏನು ಡಿಸ್ಕೌಂಟ್ ಕೊಡ್ತೀರೋ ಅದನ್ನು ನಾವು ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳಿ ಕರಿಬಹುದು. ಇನ್ನೂ 2 ಶಬ್ದಗಳನ್ನು ಬಳಸ್ತೇವೆ, ಒಂದು ಸಾಲ್ವೆಂಟ್, ಇನ್ನೊಂದು ಇನ್ಸಾಲ್ವೆಂಟ್. ಸಾಲ್ವೆಂಟ್, ಇನ್ಸಾಲ್ವೆಂಟ್. ಸಾಲ್ವೆಂಟ್ ಅಂದರೆ ಯಾರು? So who is a solvent? Solvent is a person or enterprise which is in a position to pay all its debts. ಒಂದು ಸಂಸ್ಥೆ ಅಥವಾ ವ್ಯಕ್ತಿ ತಾನು ಪಡ್ಕೊಂಡಂತಹ ಸಾಲವನ್ನು ಮರುಪಾವತಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ರೆ ಆಗ ಆತನನ್ನು ಅಥವಾ ಆ ಸಂಸ್ಥೆಯನ್ನು ನಾವು ಸಾಲ್ವೆಂಟ್ ಅಂತ ಹೇಳಿ ಕರಿಬಹುದು. ಹಿ ಈಸ್ ಸಾಲ್ವೆಂಟ್, ದ ಫರ್ಮ್ ಈಸ್ ಸಾಲ್ವೆಂಟ್. ಅಂದ್ರೆ ಏನರ್ಥ, ಏನು ಸಾಲ ತಗೊಂಡಿದ್ದಾರೋ ಅದನ್ನು ವಾಪಸ್ ಕಟ್ಟುವಷ್ಟು ಅವರಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿ. ಇನ್ಸಾಲ್ವೆಂಟ್ ಅಂದ್ರೆ ಏನು? ಸಾಲ್ವೆಂಟಿನ ವಿರುದ್ಧ ಪದ. ಸೊ ಇನ್ಸಾಲ್ವೆಂಟ್
is a person or enterprise which is not in a position to repay the debt. ಸಾಲವನ್ನು ಪಡ್ಕೊಂಡಂತಹ ವ್ಯಕ್ತಿ ಅಥವಾ ಸಂಸ್ಥೆ ಆ ಸಾಲವನ್ನು ವಾಪಸ್ ಕೊಡಲಿಕ್ಕೆ ಮರುಪಾವತಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಸ್ಥಿತಿಗೆ ಬಂದಾಗ ಅದನ್ನು ನಾವು ಇನ್ಸಾಲ್ವೆಂಟ್ ಅಂತೇಳಿ ಕರಿತೇವೆ ಅಥವಾ ದಿವಾಳಿ ಅಂಥೇಳಿ ಕರಿತೇವೆ. ಸೊ ಇವಿಷ್ಟು ಬೇಸಿಕ್ ಟರ್ಮ್ಸ್ಗಳನ್ನು ನಾವು ಅಕೌಂಟೆನ್ಸಿಯಲ್ಲಿ ಯೂಸ್ ಮಾಡ್ತೇವೆ. ಇನ್ನೂ ಕೆಲವು ಶಬ್ದವನ್ನು ಯೂಸ್ ಮಾಡ್ತೇವೆ, ಡೆಬಿಟ್ ಅಥವಾ ಕ್ರೆಡಿಟ್ ಅಂಥೇಳಿ. ನಾವು ಇನ್ನು ಮುಂದಕ್ಕೆ ಲೆಜ್ಜರ್ ಅಕೌಂಟ್ ಮಾಡುವಾಗ ಒಂದು ಅಕೌಂಟ್ ಅಂಥೇಳಿ ಮಾಡ್ತೇವೆ. ಅಲ್ಲಿ ಅಕೌಂಟಿನ ಪೇಜಿನ ಮಧ್ಯದಲ್ಲಿ ಒಂದು ಗೆರೆಯನ್ನು ಹಾಕಿದಾಗ ಅದರ ಎಡಗಡೆಗೆ ಬರುವುದನ್ನು ನಾವು ಡೆಬಿಟ್ ಅಂತೇಳಿ ಕರಿತೇವೆ, ಬಲಗಡೆಗೆ ಬರುವುದನ್ನು ನಾವು ಕ್ರೆಡಿಟ್ ಅಂತ ಕರಿತೇವೆ. ಒಂದು ಅಕೌಂಟಿನ ಎಡಭಾಗ ಡೆಬಿಟ್, ಅಕೌಂಟಿನ ಬಲಭಾಗ ಕ್ರೆಡಿಟ್. ಅದೇ ರೀತಿ ನಾವು ಎಂಟ್ರಿ ಅಂತ ಹೇಳುವಂತಹ ಶಬ್ದವನ್ನು ಬಳಸ್ತೇವೆ. ಎಂಟ್ರಿ ಅಂದರೆ ಪುಸ್ತಕದಲ್ಲಿ ಬರೆಯುವುದು ಅಥವಾ ದಾಖಲಿಸುವುದು ಅಂಥೇಳಿ ಅರ್ಥ. ಸೊ ಇವಿಷ್ಟು ಬೇಸಿಕ್ ಅಕೌಂಟಿಂಗ್ ಟರ್ಮ್ಸ್. ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಇನ್ನು ಮುಂದಿನ ಸೆಷನ್ಗೆ ಹೋಗೋಣ.